ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಶಿವರಾತ್ರಿ ಆಗಿದ್ದರಿಂದ ನಾನು ನನ್ನ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ದಾರೆ ನೋಡಿ ಮುಂದೆ. ನಮ್ಮ ದೊಡ್ಡಮ್ಮನ ಮನೇಲಿ ಪೂಜೆ ಮಾಡ್ತಾಯಿದ್ರು, ದೊಡ್ಡಪ್ಪನೂ ಮತ್ತು ನಮ್ಮ ಅಣ್ಣ. ನಮ್ಮ ದೊಡ್ಡಮ್ಮನ ಮನೇಲಿ ಶಿವರಾತ್ರಿ ಹಬ್ಬ ಜೋರು, ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರ್ಕೋತೀವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ಮನೇಲಿ ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು, ಅಮ್ಮ, ಇಬ್ಬರು ದೊಡ್ಡಮ್ಮಂದರು ಮತ್ತು ದೊಡ್ಡಪ್ಪ. ನಮ್ಮ ದೊಡ್ಡಪ್ಪ ಅಲ್ಲಿ ಬೈತಾಯಿದ್ರು, ಫೋನ್ನಲ್ಲೇನೋ ನೋಡ್ತಾ ಬಿದ್ದೋಗ್ಬಿಟ್ಟಿಯ ರೋಡಲ್ಲಿ ಅಂತ ಬೈತಾಯಿದ್ರು ನನಗೆ. ನಮಗೆ ದೇವ್ರ ದರ್ಶನ ಚೆನ್ನಾಗಾಯಿತು. ಈ ದೇವಸ್ಥಾನ ನಮ್ಮ ದೊಡ್ಡಮ್ಮನ ಮನೆ ಹತ್ತಿರ ಇರೋದು. ದೇವಸ್ಥಾನದಿಂದ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ದೊಡ್ಡಮ್ಮ ಥರದ ವೆರೈಟಿಗಳು ಮಾಡಿದರು. ಕಲ್ಲಂಗಡಿ ಹಣ್ಣು ತಂದಿದ್ರು, ಸಖತ್ತಾಗಿತ್ತು. ಇಲ್ಲಿ ನಮ್ಮ ಮಾವನ ಮಗ ಎಲ್ರಿಗೂ ಕಲ್ಲಂಗಡಿ ಹಣ್ಣು ಹೆಚ್ಕೊಡ್ತಾ ಇದ್ದಾನೆ. ಈ ಥರ ಬೇಕು ಅಂತ ನಮ್ಮ ಅಕ್ಕನ ಮಗಳು, ಕಸಿನ್ ಅಕ್ಕನ ಮಗಳು ಕೇಳ್ತಾ ಇದ್ಲು, ಅನನ್ಯ ಅಂತ. ಅವಳು ನಂಗೆ ಹಿಂಗೆ ಬೇಕು, ಹೀಗೆ ಕೊಡಿ, ಹೀಗೆ ಹೆಚ್ಕೊಡಿ ಅಂತ ಕೇಳ್ತಾ ಇದ್ಲು. ಅದಕ್ಕೆ ಅವನಿಲ್ಲಿ ಹೆಚ್ತಾ ಇದ್ದಾನೆ ಆ ಥರನೇ. ಅವಳು ನೋಡಿ ಇಸ್ಕೊಂಡೀಗ ಸೂಪರ್ ಅಂತ ಹೇಳ್ತಾಳೆ. ನಾವು ಒಂದು ನಿಮಿಷನೂ ಸುಮ್ಮನೆ ಕೂರಲೇ ಇಲ್ಲ. ಏನಾರು ಒಂದು ತಿಂಡಿ ಕೊಡ್ತಾನೇ ಇದ್ರು ದೊಡ್ಡಮ್ಮಂದರು, ತಿಂತಾನೇ ಇದ್ವಿ. ಇವ್ರ ಮನೇಲಿ ಒಂದು ಬೆಕ್ಕಿದೆ, ಕರಿತಾ ಇದ್ದೆ, ಅದು ಬರಲೇ ಇಲ್ಲ, ಹೊಟ್ಟೋದ್ಲು. ಅಲ್ಲೇ ಕೂತ್ಕೊಂಡು ಐ ಬಾ ಬಾ, ಕರ್ಗಿ ಅಂತ ಅದ್ರ ಹೆಸರು. ಬಾ. ನಮ್ಮ ದೊಡ್ಡಮ್ಮ, ಭಾಗ್ಯ ದೊಡ್ಡಮ್ಮ ಮತ್ತು ಇಂದ್ರ ದೊಡ್ಡಮ್ಮ ಕಲ್ಲಂಗಡಿ ಹಣ್ಣು ತಿಂದಿರಲಿಲ್ಲ. ಹೇಳ್ತಾ ಇದ್ದೆ, ಬನ್ನಿ ತಿನ್ನಿ ಬನ್ನಿ, ಖಾಲಿ ಆಗೋಗುತ್ತೆ ಅಂತ. ಈಗ ಅವರಿಬ್ಬರು ತಿಂತಾ ಇದ್ದಾರೆ, ನಾವೆಲ್ಲ ತಿಂದು ಕೂತಿದ್ದೀವಿ. ಇಲ್ಲಿ ನೋಡಿ ನಮ್ಮಮ್ಮ. ನಮ್ಮಣ್ಣ ಇಲ್ಲಿ ನಾನು ಫೋಟೋ ತೆಗಿತಿದ್ದೀನಿ ಅಂತ ಅಂದ್ಕೊಂಬಿಟ್ಟಿದ್ದ. ಇಲ್ಲ, ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಇಂದ್ರ ದೊಡ್ಡಮ್ಮವರು ಮತ್ತು ದಿವ್ಯಾ, ಅನನ್ಯ ಮನೆಗೆ ಹೋಗ್ತಾ ಇದ್ದಾರೆ ಈಗ. ಆಯಿತು ಫುಲ್ ಸೆಲೆಬ್ರೇಷನ್ನು.
ಅವರಿರೋದು ವಿಜಯನಗರದಲ್ಲಿ, ಸೊ ವಿಜಯನಗರಕ್ಕೆ ಹೋಗ್ತಾ ಇದ್ದಾರೆ. ಅವ್ರನ್ನ ಕಳಿಸಿ ನಾವು ಮತ್ತೆ ರಾತ್ರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ನಮ್ಮ ಅಣ್ಣವ್ರ ಫ್ಯಾಮಿಲಿ ವಾಪಸ್ ಅವ್ರ ಮನೆಗೆ ಹೋಗ್ತಿದ್ದಾರೆ. ಈಗ ನಾವೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ಅತ್ತೆ ಮತ್ತು ನಮ್ಮ ಅತ್ತೆ ಮಗ ಹೋದರು. ಇವನು ಮನೆಗೆ ಹೋಗ್ತಾ ಇದ್ದಾನೆ ಈಗ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.